ಮಾಲೂರಿನಿಂದ ಚಿಂತಾಮಣಿಗೆ ಚಲಿಸುತ್ತಿದ್ದಂತಹ ಕೆಎಸ್ಆರ್ಟಿಸಿ ಬಸ್ ಕೊರೋನಾ ಸಂದರ್ಭದಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಇದರಿಂದ ಮಾಲೂರಿನಿಂದ ಚಿಕ್ಕನಹಳ್ಳಿ ಶಿವನಾಪುರ ಮಾರ್ಗವಾಗಿ ಸಂಚಾರ ಮಾಡುತ್ತಿದ್ದಂತಹ ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗಿತ್ತು. ಈ ತೊಂದರೆ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಪಕ್ಷ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪದಾಧಿಕಾರಿಗಳು ಮಾಲೂರು ಘಟಕದ ಅಧಿಕಾರಿಗಳಿಗೆ ಬಸ್ ಪುನರಾರಂಭ ಮಾಡುವಂತೆ ಮನವಿಯನ್ನ ಸಲ್ಲಿಸಿದ್ರು. ಆ ಮನವಿಗೆ ಸ್ಪಂದಿಸಿದಂತಹ ಅಧಿಕಾರಿಗಳು ಬಸ್ ಅನ್ನ ಪುನರಾರಂಭ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿವನಾಪುರದಲ್ಲಿ ಗ್ರಾಮಸ್ಥರು ಹಾಗೂ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು. ಗ್ರಾಮಸ್ಥರಿಂದ ಅಭಿನಂದನೆಯನ್ನ ಸಹ ಸ್ವೀಕರಿಸಿದ ಬಳಿಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯದರ್ಶಿಯಾದಂತಹ ಶಶಿಕುಮಾರ್ ಅವರು ಮಾತನಾಡ್ತಾ, ಕೊರೋನಾ ಸಂದರ್ಭದಲ್ಲಿ ಸ್ಥಗಿತವಾಗಿದ್ದ ಬಸ್ ಅನ್ನ ಪುನರಾರಂಭ ಮಾಡುವಂತೆ ನಮ್ಮ ಪಕ್ಷದ ವತಿಯಿಂದ ಮನವಿಯನ್ನ ಸಲ್ಲಿಸಿದ್ವಿ. ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಬಸ್ ಪುನರಾರಂಭ ಮಾಡಿದ್ದು ಸಾಕಷ್ಟು ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಅಂತ ತಿಳಿಸಿದ್ರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ನನ್ನ ಒಟ್ಟಿಗೆ ನಮ್ಮ ಇದೇ ಊರಿನವರಾದಂಥ ಮಕ್ತಿಯಾರ್ ಅವರು, ಮಂಜುನಾಥ್ ಅವರು. ಸೊ ಕಳೆದ ಬಾರಿ ನಾವು ಈ ಊರಿನಲ್ಲಿ ಪ್ರಚಾರ ಮಾಡಬೇಕಾದ್ರೆ ಬಹುತೇಕವಾಗಿ ಸಾರ್ವಜನಿಕರು ಈ ಊರಿಗೆ ಇದು ಸುಮಾರು 76ರಿಂದ ಆಪರೇಟ್ ಆಗ್ತಾ ಇದ್ದಂಥ ಒಂದು ಬಸ್ಸನ್ನು ಸ್ಥಗಿತಗೊಳಿಸಿದ್ರು ಕೋವಿಡ್ ಸಂದರ್ಭದಲ್ಲಿ. ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ವಿಚಾರವಾಗಿ ನಮಗೆ ಇಲ್ಲಿ ಬಸ್ ಸವಲತ್ತು ತುಂಬ ಕಮ್ಮಿ ಇರೋದ್ರಿಂದ ನಮಗೆ ಬಸ್ ಬಂದರೆ ತುಂಬ ಅನುಕೂಲ ಆಗುತ್ತೆ, ಸರಿಯಾದ ಸಮಯಕ್ಕೆ ನಾವು ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಬಹುತೇಕವಾಗಿ ವಿದ್ಯಾರ್ಥಿಗಳು ಹೇಳಿದಂಥ ಸಂದರ್ಭದಲ್ಲಿ ನಾವು ಪ್ರಚಾರದಲ್ಲಿ ಆವತ್ತೇ ನಾವು ಒಂದಷ್ಟು ಚರ್ಚೆ ಮಾಡಿ ನಾವು ಸಮಿತಿಯಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ನಾವು ಘಟಕದ ವ್ಯವಸ್ಥಾಪಕರು ಏನು ಮಾಲೂರು ಡಿಪೋ ಇದೆ, ಡಿಪೋಲ್ಲಿ ಒಂದು ಅರ್ಜಿ ಕೊಟ್ಟಿದ್ದೀವಿ. ಇದೇ ಆ ಅರ್ಜಿ ಕೊಟ್ಟ ಕೂಡಲೇ ಅವರು ಇಮಿಡಿಯೇಟ್ ಆಗಿ ಎಚ್ಚೆತ್ತ ಅಧಿಕಾರಿಗಳು ಕೂಡಲೇ ಅದನ್ನ ಆ ಕ್ರಮ ಕೈಗೊಂಡು ಇವತ್ತು ಆರಂಭಿಸಿದ್ದಾರೆ ಈ ಒಂದು ಬಸ್ಸನ್ನ. ಇದು ಮಾಲೂರಿಂದ ತೊರ್ನಹಳ್ಳಿ, ಚಿಕ್ಕನಹಳ್ಳಿ, ನಂದಗುಡಿ ಭಾಗವಾಗಿ ಚಿಂತಾಮಣಿಗೆ ಹೋಗ್ತಾ ಇರ್ತಕ್ಕಂಥ ಬಸ್ಸು ಶಿವನಾಪುರವಾಗಿ. ಸೊ ಇವತ್ತು ಬಹುತೇಕವಾಗಿ ಇಲ್ಲಿ ಗ್ರಾಮಸ್ಥರು ಬಂದಿರೋದು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಗ್ರಾಮಸ್ಥರಿಗೆಲ್ಲ ಇದು ಅನಾನುಕೂಲ ಆಗ್ತಾ ಇತ್ತು. ನನ್ ಬಂದಾಗಿನಿಂದ ಸಾಕಷ್ಟು ಜನ ಹೇಳ್ತಾ ಇದ್ರು ಈ ಬಸ್ಸಿಂದ ಎಷ್ಟೋ ಅನುಕೂಲ ಆಗ್ತಾ ಇತ್ತು. ಸೊ ಇವತ್ತು ಈ ಬಸ್ ಬಂದಿರೋದ್ರಿಂದ ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ತುಂಬಾ ಅನಾನುಕೂಲ ಆಗ್ತಾ ಇತ್ತಂತೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ. ಸುಮಾರು ಒಂದು 5-6 ವರ್ಷದಿಂದ ಈ ಬಸ್ ಇಲ್ಲದೆ, ಯಾಕಂದ್ರೆ ಎಲ್ಲಾ ಬೆಳಗಿನ ಜಾವ ಕೆಲಸ ಕಾರ್ಯಗಳಿಗೆ ಹೋಗಂತ ಸಂದರ್ಭದಲ್ಲಿ ನೀವು ಈ ರೀತಿ ಎಲ್ಲ ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಇವತ್ತು ಈ ಬಸ್ ಬಂದಿರೋದ್ರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಇದ್ದಾರೆ. ಸೊ ಹಾಗಾಗಿ ಊರಿನ ಗ್ರಾಮಸ್ಥರು ಈ ವಿಚಾರವಾಗಿ ಮಾತಾಡ್ತಾರೆ. ಇವತ್ತು ಸುಮಾರು ಇದು ಒಂದು 40-50 ವರ್ಷದಿಂದ ಬರ್ತಕ್ಕಂಥ ಗಾಡಿ ಇದು. ಇದೇನು ನಮಗೆ ಡಿಪೋ ಮ್ಯಾನೇಜರ್ ನಮ್ಗೇನು ಹೊಸದಾಗಿ ಕೊಡಬೇಕಾದ ಗಾಡಿ ಏನಲ್ಲ ಇದು. ಇದೇನೆ ನಮಗೆ ರೂಟ್ ನಂಬರ್ 72 ಗಾಡಿ ನಮಗೆ ಸುಮಾರು ಒಳ್ಳೆ ಕನೆಕ್ಷನ್ ಆಗ್ತಾ ಇದ್ದಂಥ ಗಾಡಿ. ಒಂದು 4 ದಿವಸ ಬರುತ್ತೆ, ಒಂದು ವಾರ ಬರಲ್ಲ. ಹಂಗಾಗ್ಬಿಟ್ಟು ನಾವು ಸುಮಾರು 2-3 ಸಾರಿ ನಾವು ಹೋಗಿದ್ವಿ ಬೆಂಗಳೂರಿಗೆ, ಇದು ಆಫೀಸ್ಗೆ ಹೋಗಿದ್ವಿ, ಅಲ್ಲಿ ಕೂಡ ಕೇಳಿದ್ವಿ. ಆದರೂ ನಮಗೆ ಸುಮಾರು ಅಲ್ಲೇನು ಮಾನ್ಯತೆ ಕೊಡಲಿಲ್ಲ. ಹಂಗಾಗಿ ಸುಮಾರು ಇಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸುಮಾರು ತೊಂದರೆ ಆಗ್ತಾ ಇತ್ತು. ಹಾಗಾಗಿ ನಾವು ಇದು ಘಾಟಿ ಬಸ್ ಒಂದು ದೊಡ್ಡಬಳ್ಳಾಪುರ ಅದು ಒಂದು ಬರ್ತಾ ಇತ್ತು. ಹೀಗಾಗಿ ಬೆಳಿಗ್ಗೆ ಅದು 8:15 ಬರ್ತಾ ಇತ್ತು, ಇದು 7:15 ಬರ್ತಾ ಇತ್ತು. ಎಲ್ಲ ಲೆಕ್ಕಾಚಾರವಾಗಿ ಹೋಗ್ತಾ ಇತ್ತು. ಹಂಗಾಗಿ ಇದು ಯಾವಾಗ ನಮಗೆ 7:15 ಗಾಡಿ ಆಫ್ ಮಾಡಿಬಿಟ್ರು, ಇದು ಗಾಡಿ ಇಲ್ಲೇ ಶಿವನಾಪುರನೇ ಸ್ಟ್ಯಾಂಡಿಂಗು, ಇಲ್ಲೇ ಹೌಸ್ಫುಲ್ ಆಗಿಬಿಡ್ತದೆ. H ಕ್ರಾಸ್ 10 ಗಂಟೆ ಫುಲ್ ರಶ್ಶು. ಹಂಗಾಗ್ಬಿಟ್ಟು ನಮ್ಗೆ ತುಂಬ ಅನಾನುಕೂಲ ಆಗಿತ್ತು. ಹಂಗಾಗಿ ಇವತ್ತು ನಮಗೆ ಮಾನ್ಯತೆ ಕೊಟ್ಟಿದ್ದ ಕಾರಣಕ್ಕೆ ನಮಗೆ ಇವಾಗ ಕೆಆರ್ಎಸ್ ಪಕ್ಷದವ್ರು ಬಂದು ನಮ್ಮ ಒಂದು ಗಾಡಿ ಬರೋದಕ್ಕೆ ಅನುಕೂಲ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ನಮ್ಮ ಊರಿನ ಪರವಾಗಿ ತುಂಬ ಸಂತೋಷ.